ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ. ನೀವೇನೇನು ಕೆಲವೊಂದು ಡೌಟ್ಗಳನ್ನು ಕೇಳಿದ್ರಿ, ಆ ಪ್ರಶ್ನೆಗಳಿಗೆ ಉತ್ತರ ಇದೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದುವರೆಗೂ ಸುಮಾರು 27 ಕಂತುಗಳು ಬಹುತೇಕ ಜನರಿಗೆ ಜಮಾ ಆಗಿದೆ. ಬಟ್ ಆದ್ರೆ 27ನೇ ಕಂತು ಇದುವರೆಗೂ ಸಹ ಸುಮಾರು 67% ಜನರಿಗೆ ಇದುವರೆಗೂ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಜಮಾ ಆಗಿದೆ. ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇನ್ನೂ ಕೂಡ 33% ಅಂದ್ರೆ 1,25,00,000 ಫಲಾನುಭವಿಗಳಲ್ಲಿ 33% ಅಂದ್ರೆ ನಿಮಗೆ 35 ರಿಂದ 40 ಲಕ್ಷ ಜನರಿಗೆ ಇನ್ನೂ ಕೂಡ 27ನೇ ಕಂತಿನ ಹಣ ಬರಬೇಕಾಗಿದೆ. ಇವತ್ತು ಸೋಮವಾರ. ಇವತ್ತು ಮಧ್ಯಾಹ್ನ ಮೇಲಾದ್ರೂ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಬಹುದು. ಶಿವಮೊಗ್ಗ ಜಿಲ್ಲೆ, ಕೊಡಗು ಜಿಲ್ಲೆ, ಚಾಮರಾಜನಗರ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣನೇ ಬಿಡುಗಡೆ ಆಗಿಲ್ಲ. 2ನೇ ಹಂತದ ಹಣ ಎನಿ ಟೈಮ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಬಿಡುಗಡೆ ಆದ ನಂತರ ನಿಮ್ಗೂ ಸಹ ಹಣ ಬಿಡುಗಡೆ ಆಗುತ್ತೆ. ಕೆಲವೊಂದಿಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ನಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಆದ್ರೂ ಸಹ ನಮಗೆ ಹಣ ಬಂದಿಲ್ಲ ಯಾಕೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಮೈಸೂರು ಡಿಸ್ಟಿಕ್ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ಕೋಲಾರ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ರೂ ನಿಮಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದೇ ರೀತಿನೇ ಜಮಾ ಆಗುವಂತ ಪ್ರೋಸೆಸ್ ಇರೋದು. ಯಾವ ರೀತಿ ಅಂದ್ರೆ, ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಒಂದು ಜಿಲ್ಲೆಯಲ್ಲಿ 7-8 ತಾಲೂಕುಗಳಿದ್ರೆ ಒಂದ್ 3 ತಾಲೂಕಿಗೆ ಬಂದಿರುತ್ತೆ, ಇನ್ನೊಂದು 3 ತಾಲೂಕಿಗೆ ಬಂದಿರಲ್ಲ. ಈ ರೀತಿ ಆಗುತ್ತೆ. 2ನೇ ಹಂತದ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಆ ಉಳಿದಿರ್ತಕ್ಕಂಥ 3 ತಾಲೂಕಿಗೂ ಕೂಡ ಹಣ ಜಮಾ ಆಗುತ್ತೆ. ಓಕೆನಾ. ಇನ್ನ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವಾಗ್ಲೂ ನಮ್ಮ ಜಿಲ್ಲೆಗೆ ಯಾಕೆ ಲೇಟ್ ಆಗಿ ಹಣ ಜಮಾ ಆಗುತ್ತೆ? ಖಂಡಿತವಾಗ್ಲೂ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲೇಬೇಕು. ಯಾಕೆಂದ್ರೆ ನಿಮ್ಮ ಜಿಲ್ಲೆ ಯಾವಾಗ ಲೇಟ್ ಆಗ್ತಾ ಇದೆ, ಈಗ ಕೆಲವೊಂದು ಜಿಲ್ಲೆಗಳು ಲೇಟ್ ಆಗ್ತಾ ಇತ್ತು ಯಾವಾಗ್ಲೂ. ಅದು ಮಂಡ್ಯ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು. ಓಕೆನಾ. ಬಟ್ ಆದ್ರೆ ಇವಾಗ ಕೊಡಗು ಜಿಲ್ಲೆಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಮೈಸೂರು ಡಿಸ್ಟಿಕ್ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಸ್ವಲ್ಪ ಬೇಗನೆ ಹಣ ಜಮಾ ಆಗಿದೆ. ಈ ಜಿಲ್ಲೆಗೆ ಲೇಟ್ ಮಾಡಬೇಕು, ಈ ಜಿಲ್ಲೆಗೆ ಬೇಗ ಬಿಡುಗಡೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಇರಲ್ಲ. ಅದು ಡಿಬಿಟಿ ಮುಖಾಂತರ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗೂ ಬಿಡುಗಡೆ ಆಗ್ತಾ ಹೋಗುತ್ತೆ. ಯಾವ್ದು ಫಸ್ಟಿಗೆ ಆಗುತ್ತೆ, ಯಾವ್ದು ಲಾಸ್ಟಿಗೆ ಆಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಓಕೆನಾ. ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಹಣ ಬಿಡುಗಡೆ ಆದ್ಮೇಲೆ ನೀವು ಹೇಳ್ತೀರಾ, ಅದಕ್ಕಿಂತ ಮೊದಲು ಹೇಳಲ್ಲ ಅಂತೇಳಿ. ನೋಡಿ, PM ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ಒಂದು ದಿನಾಂಕವನ್ನ ನಿಗದಿಪಡಿಸ್ತಾರೆ. ಆ ನಿಗದಿಪಡಿಸಿದಾಗ ನಾವು ಕೂಡ ಹೇಳಿದ್ವಿ, PM ಕಿಸಾನ್ ಯೋಜನೆ ಹಣ 3-4 ದಿನ ಮೊದಲೇ ಹೇಳಿದ್ವಿ 22ನೇ ಕಂತಿನ ಹಣ ಇದೇ ಮಾರ್ಚ್ 13ನೇ ತಾರೀಕು ಜಮಾ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಗೃಹಲಕ್ಷ್ಮಿ ಹಣ ಏನಾದ್ರೂ ದಿನಾಂಕ ನಿಗದಿಪಡಿಸಿದ್ರೆ ಮುಂಚಿತವಾಗಿ ನಾವು ಅಪ್ಡೇಟ್ ಕೊಡಬಹುದು. ಸರ್ಕಾರಕ್ಕೆ ಗೊತ್ತಿರಲ್ಲ ಯಾವ ಕಂತು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ. ನಾವ್ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದ್ರು ವಿತ್ ಪ್ರೂಫ್ ವಿಡಿಯೋ ಹಾಕಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಈ ರೀತಿ ಮಾಹಿತಿ ಬಂದಿದೆ ಈ ಕಂತಿನ ಬಗ್ಗೆ ಅಂತ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಮತ್ತೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದ್ಯಾ ಅಂತ ಹೇಳಿ ಸ್ಟೇಟಸ್ ಚೆಕ್ ಮಾಡಿಸಿ ಪುಷ್ಟು ಡಿಬಿಟಿ ಬಂದಿದ್ಯಾ, ಬಿಡುಗಡೆ ಹಂತಕ್ಕೆ ಬಂದಿದ್ಯಾ, ಪುಷ್ಟು ಡಿಬಿಟಿ ಬಂದಿದ್ಯಾ ಅಂತ ಹೇಳಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಆದ್ರೆ ಹಣ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ಯಾರ ಕೈಯಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ಇನ್ನ ನಿಮಗೆ ಗೊತ್ತೇ ಇದೆ, LPG ಗ್ಯಾಸ್ ಸಮಸ್ಯೆ ಬಹಳ ಆಗ್ತಾ ಇದೆ ದೇಶದಾದ್ಯಂತ. ಡೊಮೆಸ್ಟಿಕ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು. ನಿಮಗೆ ಗೊತ್ತೇ ಇದೆ, ಈಗ ಇರಾನ್ ಮತ್ತೆ ಇಸ್ರೇಲ್ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು, ಏನ್ ಯುದ್ಧ ನಡೀತಾ ಇರೋದ್ರಿಂದ ಈಗ ಅಲ್ಲಿಂದನೇ ಬರುವಂತ ಎಲ್ಲ ವಸ್ತುಗಳಿಗೂ ಸಹ ಅಲ್ಲಿ ತಡೆಯಾಗಿದೆ. ಅಲ್ಲಿ ಕೂಡ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಮಸ್ಯೆ ಆಗಿದೆ. ಏನು 1 ವಾರ ಸ್ಟಾಕ್ ಇತ್ತು ಎಲ್ಲವೂ ಕೂಡ ಖಾಲಿಯಾಗಿದೆ. ಈಗ ಹೊಸದಾಗಿ ಸ್ಟಾಕ್ ಬರಬೇಕಾಗಿದೆ. ಬಂದ್ರೂ ಕೂಡ ಆ ಬಂದಿರುವಂತ ಸ್ಟಾಕ್ ನಮ್ಮ ದೇಶದ ಜನರಿಗೆ ಸಾಕಾಗ್ತಿಲ್ಲ. ಇದ್ರ ಬಗ್ಗೆ KH ಮುನಿಯಪ್ಪ ಅವರು LPG ಸಿಲಿಂಡರ್ ಡೊಮೆಸ್ಟಿಕ್ಗೋಸ್ಕರ ನಾವು ಪ್ರತಿ ತಿಂಗಳು 1 ಸಿಲಿಂಡರ್ ನೀವು ಬುಕ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಮಿತ ಬಳಕೆ ಮಾಡಿ ಕಮರ್ಷಿಯಲ್ ಆಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ಒಲೆಗಳನ್ನ ಬಳಸಿ ಅಂತಾನೂ ಕೂಡ ಹೇಳಿದ್ದಾರೆ. ಓಕೆನಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯುದ್ಧ ಏನಾಗುತ್ತೆ, ಏನಾದ್ರೂ ಯುದ್ಧ ಶಾಂತಿಯುತವಾಗಿ ಮುಕ್ತಾಯಗೊಂಡ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗಿ ಮುಂದುವರಿಯುತ್ತೆ. ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹಿಂಗೆ ಯುದ್ಧ ಜಾಸ್ತಿ ಆಗ್ತಾ ಹೋದ್ರೆ ಮತ್ತೆ ವರ್ಲ್ಡ್ ವಾರೇ ಆಗುತ್ತೆ. ಪೆಟ್ರೋಲು ಡೀಸೆಲ್ ಸಿಗೋದಿಲ್ಲ, ಗ್ಯಾಸು ಸಿಗೋದಿಲ್ಲ, ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದ್ರೆ
ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳಿಗೆ ಆಲ್ರೆಡಿ ಪ್ರೈಸ್ ಜಾಸ್ತಿ ಆಗಿದೆ. ಅಡಿಗೆ ಎಣ್ಣೆ ಆಗಿರ್ಬೋದು, ಬೇಳೆ ಕಾಳುಗಳ ಬೆಲೆ ಆಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇನ್ನೂ ಕೂಡ ಗಗನಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ. ಯುದ್ಧ ಇನ್ನು ಮುಂದೆ ಹೊರದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. 28ನೇ ಕಂತಿನ ಹೊಸ ಅಪ್ಡೇಟ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ನಾವು 27ನೇ ಕಂತು ಬಿಡುಗಡೆ ಮಾಡಿದ್ದೇವೆ. 28ನೇ ಕಂತು ಇಂಥ ದಿನಕ್ಕೆ ಮಾಡ್ತೀವಿ ಅಂತ ಏನಾದರೂ ಹೊಸ ಅಪ್ಡೇಟ್ ಕೊಟ್ರೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್